ಅಷ್ಟೇ ಬಿಡ್ಬೋದು. ಏನ್ ನಿಮ್ದು ರೈತರದ ಏನ್ ವಿಡಿಯೋ? ರೈತರ ಬಗ್ಗೆ ಅಣ್ಣ. ಇನ್ನೊಂದು ಎಲ್ಲರೂ ಜನ ನಿಮ್ಮನ್ನೇ ರೈತರು ಆಯ್ಕೆ ಮಾಡ್ತಾ ಇದ್ರು ಅಂದ್ರು ನಿಮ್ಮನ್ನೇ ನಿಮ್ಮ ಮೇಲೇನೆ ಹೋಪಿತಣ್ಣ ಗೆಲ್ತಾರೆ ಅಂದ್ಬಿಟ್ಟು ವರ್ತರ್ ಸಂತೋಷ ಅಣ್ಣ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಈ ತರ ಆಗ್ಬಿಡ್ತು. ಇದಕ್ಕೇನೆ ಹೇಳ್ತೀರ ಅಣ್ಣ ನೀವು? ನಂಗೆ ಗೆದ್ದಿದ್ದೀನ ಇಲ್ಲ? ನೀವು ಗೆದ್ದಿದ್ದೀರ ಅಣ್ಣ, ಆದ್ರೆ ಟ್ರೋಫಿ ಗೆದ್ಕೊಂಡ್ ಬರ್ಬೇಕಂತ ಎಲ್ಲ ನಮ್ ಕರ್ನಾಟಕ ಜನತೆದ ಆಸೆ ಇತ್ತು. ಗೆಲುವು ಒಂದು ಮನುಷ್ಯನಕ ಎರಡ್ ತರ ತಗೊಬೇಕು. ಮನಸ್ಸಿಂದ ಗೆಲ್ಲೋದು, ಆಟಕ್ಕೋಸ್ಕರ ಗೆಲ್ಲೋದು. ನಾನು ಮನ್ಸನ್ನ ಗೆದ್ದಿದ್ದೀನಿ, ಬಿಗ್ ಬಾಸ್ ನಾನು ಗೆದ್ದಿದ್ದೀನಿ ಅಷ್ಟೇ. ಟ್ರೋಫಿ ಬಂದಿಲ್ಲ, 50 ಲಕ್ಷ ದುಡ್ಡು ಬಂದಿಲ್ಲ, 50 ಕೋಟಿ ಮನಸ್ಸುಗಳು ನಾನು ಮನಸ್ಸು ಗೆದ್ದಿದ್ದೀನಿ. ಟಾಪ್ 5 ಅಂದಿದ ತಕ್ಷಣನೇ ಅದರಲ್ಲೇ ಗೊತ್ತಾಗ್ಬಿಡ್ತೈತೆ. ಟಾಪ್ 5 ಅಲ್ಲಿ ಯಾರೇ ಇದ್ರು ಅದು ಏನೇ ಬಂದ್ರು ಬೆರ್ಲೆಣಿಕೆ ಅಷ್ಟರಲ್ಲೇನೆ ಮಿಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಬಟ್ ಓಟ್ಕ ನಾವು ಗೌರವ ಕೊಡ್ಲೇಬೇಕು. ಅದು ಏನೇ ನಡೆದಿದ್ರು ನಾನು ಬಿಗ್ ಬಾಸು ಒಂದು ವೇದಿಕೆ, ಅದರಲ್ಲಿ ವ್ಯಕ್ತಿತ್ವದ ವೇದಿಕೆ. ಹೋದಾಗ ಹೆಂಗಿದ್ದೀನಿ, ಬಂದಾಗೂ ನಾನು ಹಂಗೆ ಇದ್ದೀನಿ. ನಾನು ಇನ್ಮೇಲೂ ಹಂಗೆ ಇರ್ತೀನಿ. ಜನದ ಜೊತೆನೇ ಇರಬೇಕು, ಜನದ ಜೊತೆನೇ ಬೆಳಿಬೇಕು. ಇನ್ನೂ ಒಂದು ಏನು ಬಿಗ್ ಬಾಸಿಂದ ಗೆದ್ಕೊಂಡ್ ಬಂದಿದ್ದೀನಿ ಅಂದರೆ, ಸುದೀಪ್ ಸಾರ್ ಒಂದು ಫಂಕ್ಷನ್ಗೆ ಬರ್ಬೇಕಂದ್ರೆ ಒಂದು ದೊಡ್ಡ ಇದು. ಅಂಥವ್ರನ್ನ ನಮ್ಮ ರೇಸ್ಕ ಆಲ್ರೆಡಿ ನಾನು ಬುಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಕರ್ನಾಟಕ ಜನತೆ ನಾನು ಕೊಡ್ತಾ ಇರೋದು ಎಲ್ಲರೂ ಸೇರಿ. ಅವತ್ತು ನಾನು ನನ್ನ ಜೊತೆ ಕೆಲವರು ಇದ್ದು ನಾವು ರೇಸ್ ಮಾಡಿದ್ವಿ. ಇವತ್ತು ಎಲ್ಲ ಇಡೀ ಕರ್ನಾಟಕದ ಜನತೆ ಎಲ್ಲ ಸೇರಿ ರೇಸ್ ಮಾಡೋಣ. 4 ದಿನ ಪ್ರೋಗ್ರಾಮ್ ಇರ್ತೈತೆ. ಹೋದ್ಸಲಿ ಏನ್ ಮಾಡಿದ್ರು ಅದೇ ತರನೇ ಎಲ್ಲರೂ ಸೇರ್ ಮಾಡೋಣ. ಇದು ನಿಮ್ದು ತುಕಾಲಿ ಸಂತೋಷ್ ಅವರ ಒಂದು ಫ್ರೆಂಡ್ಶಿಪ್ ಬಗ್ಗೆ ಏನೇನೋ ಹೇಳಕ್ ಇಷ್ಟಪಡ್ತೀರ? ಅಲ್ಲ, ಅದು ಫ್ರೆಂಡ್ಶಿಪ್ ಅನ್ನೋದಕ್ಕನ್ನ ಒಂದು ಬ್ರದರಲ್ಲಿ ಒಂದು ಹೇಳೋದು ನಿಮ್ಗೆ ಅಂತಂದ್ರೆ ಫ್ರೆಂಡ್ಶಿಪ್ಪು. ಯಾಕಂದ್ರೆ ಅವರು ಯಾವುದೇ ಒಂದು ಗೇಮ್ ಆಗಿರ್ಲಿ, ಯಾವುದೇ ಒಂದು ಮಾತಾಡ್ಕೊಂಡೋಗಿ ಅರ್ಥ ಮಾಡ್ಕೊಂಡೋಗಿ ಹಿಂಗೆ ಬದುಕ್ಬೇಕು, ಹಿಂಗೆ ಮಾಡ್ಬೇಕು ಅನ್ನೋದಲ್ಲ ಬಿಗ್ ಬಾಸ್. ನಾವು ಅಲ್ಲಿ ಹೋದಾಗ ಯಾರು ಅಂತಾನೆ ಗೊತ್ತಿಲ್ಲ. ಬಟ್ ಅದು ಬಾಂಡಿಂಗ್ ಯಾವ ರೀತಿ ಬಂತಂದ್ರೆ, ಡೇ 1 ಅಲ್ಲಿ ಸ್ಟಾರ್ಟ್ ಆಗಿದ್ದು ಕೊನೆ ದಿನದವರೆಗೂ ನಡೆಸ್ಕೊಂಡ್ ಬಂದ್ವಿ. ಅದೇ ಅಷ್ಟೇನೆ ಆ ಫ್ರೆಂಡ್ಶಿಪ್. ಏನ್ ಬೆಲೆ ಕೊನೆದಾಗ ಏನ್ ಹೇಳಕ್ ಇಷ್ಟಪಡ್ತೀರಣ್ಣ? ಏನಿಲ್ಲ, ಮನ್ಸನ್ನ ಗೆದ್ದಿದ್ದೀನಿ. ಆಮೇಲೆ ಸೋತಿದ ತಕ್ಷಣ ವೇದಿಕೆನ ಮತ್ತೆ ಆಪರ್ಚುನಿಟಿನ ಸರಳವಾಗಿ ಮಾತಾಡಿದ್ರೆ ನಮ್ಮ ವ್ಯಕ್ತಿತ್ವ ಅದಲ್ಲ. ನಮ್ ಗೌರವ ಕೊಟ್ಟವ್ರೆ, ನಾವು ಅವ್ರ ಗೌರವ ಯಾವತ್ತೂ ನಾವು ಅವ್ರ ಚಿರಋಣಿ. ಅವತ್ತು ಹೇಳೋದಾದ್ರೆ, ಇವತ್ತು ಹೇಳೋದಾದ್ರೆ, ಮುಂದೆ ಹೇಳೋದಾದ್ರೆ. ಗೆಲುವು ಸೋಲು ಒಂದು ನಾಣ್ಯದ 2 ಮುಖ. ಸೋಲು ಯಾವನ್ ತಗೊಂತ ನಮ್ಮ ಜೀವನದಲ್ಲಿ ಯಾವತ್ತು ಗೆಲುವೇ ಇರ್ತದೆ, ಗೆಲುವು ತಗೊಂಡು ಒಂದು ಅಂತ್ಯ ಇರ್ತದೆ. ಇಷ್ಟೇ ಹೇಳಕ್ ಇಷ್ಟ. ಬಿರುಗಾಳಿ ಎದುರು ನಗುವಂಥ ದೀಪ ನೋವನ್ನು